ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ನಾಳೆ ನಡೀತಕ್ಕಂಥ 7th ಸ್ಟ್ಯಾಂಡರ್ಡ್ನ ಇಂಗ್ಲೀಷ್ನಲ್ಲಿ ನಾವೇ ಒಂದು ಪ್ರಾಕ್ಟೀಸ್ ಪೇಪರ್ ಅಂತ ಪ್ರಿಪೇರ್ ಮಾಡಿದ್ದೀವಿ DSCRT ಬ್ಲೂ ಪ್ರಿಂಟ್ ಪ್ರಕಾರ. ಸೊ ಇನ್ನೊಂದು ಪ್ರಶ್ನೆ ಪತ್ರಿಕೆ ಬರ್ತದೆ, ಎರಡನ್ನೂ ಕೂಡ ನೋಡಿ. DSCRTದು ಟೋಟಲಿ 3 ಕ್ವಶನ್ ಪೇಪರನ್ನು ಸಾಲ್ವ್ ಮಾಡಿದ್ರೆ ನಿಮಗೆ ಐಡಿಯಾನೂ ಬರ್ತದೆ. ಮತ್ತು ನಾವು ಕ್ವಶನ್ಸ್ಗಳನ್ನು ಕೂಡ ನಿಮಗೆ ತುಂಬ ಇಂಟ್ರೆಸ್ಟೆಡ್ ಆಗಿರ್ತಕ್ಕಂಥದ್ದು ಮತ್ತು ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನೇ ಕೊಟ್ಟಿದ್ದೀವಿ. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ, ನಿಮ್ಮೆಲ್ಲ ಫ್ರೆಂಡ್ ಸರ್ಕಲ್ಗೂ ಕೂಡ ವಿಡಿಯೋವನ್ನು ಶೇರ್ ಮಾಡಿ. ಫಸ್ಟ್ 4 ಮಲ್ಟಿಪಲ್ ಚಾಯ್ಸ್ ಕ್ವಶನಲ್ಲಿ ಮೊದಲ ಒಂದು MCQ ಪ್ರಶ್ನೆ ಕೊಟ್ಟಿತ್ತು. ದ ಓಲ್ಡ್ ಕಪಲ್ ಲಿವ್ಡ್ ಇನ್ ಅ ಡ್ಯಾಶ್ ಅಂತ ಇದೆ. ಸೊ ರೈಟ್ ಆನ್ಸರ್ ಏನಪ್ಪ ಅಂದರೆ ಹಟ್ ಅಂತ ಬರ್ತದೆ. ಸೊ ಹಟ್ ಈಸ್ ದ ರೈಟ್ ಆನ್ಸರ್. ಸೆಕೆಂಡ್ ಒನ್ ನೈಟ್ ಆಫ್ ದ ಪೋಯೆಟ್ ವೋಕ್ ಅಪ್ ಫ್ರಮ್ ದ ಡೀಪ್ ಡ್ರೀಮ್ ಆಫ್ ಡ್ಯಾಶ್ ಅಂತ ಇದೆ. ಸೊ ಇದ್ರದ್ದು ಆನ್ಸರ್ ಏನಪ್ಪ ಅಂತಂದರೆ ಪೀಸ್ ಅಂತ. ಸೊ ಆಪ್ಷನ್ ಬಿ, ಪೀಸ್ ಈಸ್ ದ ರೈಟ್ ಆನ್ಸರ್. ಥರ್ಡ್ ಅಕಾರ್ಡಿಂಗ್ ಟು ದ ಪೋಯೆಟ್ ಕೈಂಡ್ನೆಸ್ ಲೈಸ್ ಇನ್ ಅಂತ ಕೇಳಿದ್ದಾರೆ. ಎ ಸ್ವೀಟ್ನೆಸ್, ಬಿ ಆ್ಯಂಗರ್, ಸಿ ಗುಡ್ ಕ್ವಾಲಿಟೀಸ್, ಡಿ ಸ್ಮೈಲ್ಸ್. ಸೊ ಡಿ ಸ್ಮೈಲ್ಸ್ ಅಂತಕ್ಕಂಥದ್ದು ಏನಪ್ಪ ಅಂದರೆ ಇದ್ರದ್ದು ಉತ್ತರ ಬರಬೇಕು. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಇತ್ತು, ಹಿ ಲಿವ್ಸ್ ಡ್ಯಾಶ್ ಡೆಲ್ಲಿ, ಚೂಸ್ ದ ಕರೆಕ್ಟ್ ಪ್ರಿಪೋಸಿಷನ್ ಅಂತ ಕೇಳಿದ್ದಾರೆ. ಹಿ ಲಿವ್ಸ್ ಇನ್ ಡೆಲ್ಲಿ ಅಂತ ಆಗಬೇಕು. ಇನ್ ಅಂತಕ್ಕದ್ದನಲ್ಲಿ ತುಂಬಬೇಕು. ಸೊ ಇನ್ ಅಂತ ಬರೆದ್ರೆ ನಿಮ್ಮದು ಆನ್ಸರ್ ರೈಟ್ ಆಗ್ತದೆ. ನೆಕ್ಸ್ಟ್ ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಸುಟಬಲ್ ಆನ್ಸರ್ಸ್ ಇದೆ. ಇಲ್ಲಿನೂ ಕೂಡ 4 ಪ್ರಶ್ನೆಗಳನ್ನು ಕೊಟ್ಟಿದ್ರು. ಫಸ್ಟ್ ಇತ್ತು ಪೇರೆಂಟ್ಸ್ ಆರ್ ಕಾಲ್ಡ್ ಅಂತ ಕೇಳಿದ್ದಾರೆ. ಸೊ ಪೇರೆಂಟ್ಸ್ಗೆ ನಾವೇನಂತೀವಿ? ಗ್ರ್ಯಾಂಡ್ ಪೇರೆಂಟ್ಸ್ ಅಂತೀವಿ. ಸೊ ಗ್ರ್ಯಾಂಡ್ ಪೇರೆಂಟ್ಸ್ ಈಸ್ ದ ಎಕ್ಸಾಕ್ಟ್ಲಿ ರೈಟ್ ಆನ್ಸರ್. ಇನ್ನು ಟೀ ಈಸ್ ಹಾಟ್ ಬಟ್ ಐಸ್ ಕ್ರೀಮ್ ಈಸ್ ಡ್ಯಾಶ್ ಅಂತ ಕೇಳಿದ್ದಾರೆ. ಸೊ ಟೀ ಈಸ್ ಹಾಟ್ ಅದ, ಬಟ್ ಐಸ್ ಕ್ರೀಮ್ ಅಂತಕ್ಕಂಥದ್ದು ಏನಪ್ಪ ಅಂತಂದರೆ ಹಾಟ್ದು ಅಂಟೋನಿಮ್ ಕೇಳಿದ್ದಾರೆ, ಕೋಲ್ಡ್ ಅಂತ ಬರೀಬೇಕು. ಸಿ ರೈಟ್ಸ್ ಡ್ಯಾಶ್ ನೀಟ್ ಅಂತ ಇದೆ. ಕರೆಕ್ಟ್ ಆಡ್ವರ್ಬ್ ಫಾರ್ಮ್ ಏನಾಗ್ತದೆ ಅಂತ ಕೇಳಿದ್ದಾರೆ. ಸಿ ರೈಟ್ ನೀಟ್ಲಿ. ಸೊ ನೀಟ್ಲಿ ಅನ್ನೋದನ್ನು ಏನು ಮಾಡಬೇಕಾಗಿತ್ತು? ನೀವು ಬರೆದ್ರೆ ಆನ್ಸರ್ಗೆ ನಿಮಗೆ 1 ಅಂಕಗಳನ್ನು ಕೊಡ್ತಾರೆ. ಐ ಆಮ್ ಡ್ಯಾಶ್ ಈಟ್ ಮೈ ಲಂಚ್ ಅಂತ ಇದೆ. ಈಟ್ ಇತ್ತು. ಇಲ್ಲಿ ಏನು ಕೇಳಿದ್ದಾರೆ ಅಂದರೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಮಾಡಿರಿ ಅಂತ ಕೇಳಿದ್ದಾರೆ. ಏನಾಗ್ತದೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಂದರೆ ಈಟಿಂಗ್. ಸೊ ಜಸ್ಟ್ ಏನು ಮಾಡಬೇಕು? ವರ್ಬ್ಗೆ ING ಹಚ್ಚಿದ್ರೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಬರ್ತದೆ. ಇನ್ 1 ಮಾರ್ಕರ್ ಕ್ವಶನ್, ಹೂ ವಾಸ್ ರೈಟಿಂಗ್ ಇನ್ ಅ ಬುಕ್ ಆಫ್ ಗೋಲ್ಡ್ ಅಂತ ಕೇಳಿದ್ದಾರೆ. ಆ್ಯನ್ ಆ್ಯಂಜಲ್ ಅಂತ ಬರ್ತದೆ. ಆ್ಯನ್ ಆ್ಯಂಜಲ್ ವಾಸ್ ರೈಟಿಂಗ್ ಇನ್ ಅ ಬುಕ್ ಆಫ್ ಗೋಲ್ಡ್. 10th ವಾಟ್ ಡಿಡ್ ಫಿಲೋಮೆನ್ ಸೇ ಟು ಹೀಸ್ ವೈಫ್ ಅಂತ ಕೇಳಿದ್ದಾರೆ. ಫಿಲೋಮಿನ್ said to his wife to see if there was any food to give the strangers. ನೆಕ್ಸ್ಟ್ rearrange these words in dictionary order. ಶಬ್ದ ಕೊಟ್ಟಿದ್ರು, ಸೈಟ್ ಕೊಟ್ಟಿದ್ದಾರೆ, ಸೇಮ್ ಕೊಟ್ಟಿದ್ದಾರೆ, ಸ್ಟೆಪ್ ಅದ, ಶಿಪ್ ಅದ. ಇದನ್ನು ಡಿಕ್ಷನರಿ ಆರ್ಡರ್ದಾಗ ಮಾಡಿವಿ ಅಂದ್ರೆ ಫಸ್ಟ್ ಎ ಬರ್ತದೆ, SI SH ST. ಓಕೆನಾ? ಅಂದರೆ ಎ ಆಗನ ಐ ಆಗನ ಎಚ್ ಆಗನ ಟಿ. ಈ ಥರ ನೀವು ಏನು ಮಾಡಬೇಕು ನೋಡಬೇಕು. ಸೊ ಆನ್ಸರ್ ಈಸ್ ಸೇಮ್, ಸೈಟ್, ಶಿಪ್ ಮತ್ತು ಸ್ಟೆಪ್ ಅಂತ ಬರೆದ್ರೆ 1 ಮಾರ್ಕ್ ನಿಮಗೆ ಕೊಡ್ತಾರೆ. ಇನ್ನು ವಿತ್ ಹೋಮ್ ಡು ಯು ಕ್ವಾರೆಲ್ ದ ಮೋಸ್ಟ್ ಇನ್ ಯುವರ್ ಹೋಮ್ ಅಂತ ಕೇಳಿದ್ದಾರೆ. ನೀವು ಮನೆಯಲ್ಲಿ ಯಾರ ಜೊತೆ ಭಾಳ ಜಗಳಾಡ್ತೀರಿ ಅಂತ ಕೇಳಿದ್ದಾರೆ. ಸೊ ನಾನು ಬರೆದಿದ್ದೀನಿ ವಿತ್ ಮೈ ಸಿಸ್ಟರ್ ಅಂತ ಬರೆದಿದ್ದೀನಿ. ಓಕೆನಾ? 2 RC ಇದಾವೆ. ಸೊ ಫಸ್ಟ್ ಇತ್ತು, ಯುವರ್ ಬ್ರದರ್ ಹ್ಯಾಸ್ ಕಮ್ ಬ್ಯಾಕ್, ಯುವರ್ ಫಾದರ್ ಈಸ್ ಸೆಲೆಬ್ರೇಟಿಂಗ್ ಹಿಸ್ ರಿಟರ್ನ್. ಹೂ ಸೇಡ್ ದಿಸ್ ಅಂತ ಕೇಳಿದ್ದಾರೆ. ಸರ್ವೆಂಟ್ ಸೇಡ್ ದಿಸ್ ಅಂತ ಬರೀಬೇಕು. ಹೂಮ್ ವಾಸ್ ಇಟ್ ಸೇಡ್ ಟು ಅಂತ ಕೇಳಿದ್ದಾರೆ. ಸೊ ದ ಆನ್ಸರ್ ಈಸ್ ಇಟ್ ವಾಸ್ ಸೇಡ್ ಟು ಗಗನ ಅಂತ ಇದೆ. ಸೊ ಆತ ಗಗನನಿಗೆ ಏನು ಮಾಡ್ತಾನಪ್ಪ ಅಂದರೆ ಈ ವಾಕ್ಯವನ್ನು ಹೇಳ್ತಾನೆ. ಇನ್ನು ಸೆಕೆಂಡ್ ಏನಂತ ಕೇಳಿದ್ರೆ ವಾಟರ್ ಇಸ್ಟ್ ದೋ ಅಂತ ಕೇಳಿದ್ದಾರೆ. ಸೊ ಇದನ್ನು ಯಾರು ಹೇಳಿದರು? ಹೂ ಸೇಡ್ ದಿಸ್. ಸೊ ಅಬು ಬೆನ್ ಎಡಮ್ ಏನು ಮಾಡ್ತಾನಪ್ಪ ಅಂದರೆ ಇದನ್ನು ಹೇಳ್ತಾನೆ. ಸೆಕೆಂಡ್ ಹೂ ವಾಸ್ ಇಟ್ ಸೇಡ್ ಟು. ಸೊ ಇದು ಹೂ ವಾಸ್ ಇಟ್ ಸೇಡ್ ಟು ಅಂದರೆ ಇಟ್ ವಾಸ್ ಸೇಡ್ ಟು ದ ಆ್ಯಂಜಲ್ ಇಸ್ ದ ರೈಟ್ ಆನ್ಸರ್. ಇನ್ನು ಪಿಕ್ಚರ್ ಡಿಸ್ಕ್ರಿಪ್ಷನ್ ಮಾಡಬೇಕು. ನಿಮ್ಮ LBAದಲ್ಲಿರ್ತಕ್ಕಂಥ ಚಿತ್ರ ಇತ್ತು. ಇದು ವಾಟರ್ ರಾಫ್ಟಿಂಗ್ ಅಂತ ಕರೀತಾರೆ. ಇದ್ರ ಬಗ್ಗೆ ಒಂದು 5 ಸಾಲುಗಳನ್ನು ಬರೀಬೇಕು. ಇದನ್ನು ಪಿಕ್ಚರ್ ಡಿಸ್ಕ್ರಿಪ್ಷನ್ ಅಂತ ಕರೀತಾರೆ. ಬಂದರೆ ಬರ್ತದೆ, ಸ್ವಲ್ಪ ನೋಡ್ಕೊಡ್ರಿ. ದ ಪಿಕ್ಚರ್ ಶೋಸ್ ಪೀಪಲ್ ಡೂಯಿಂಗ್ ವಾಟರ್ ರಾಫ್ಟಿಂಗ್ ಇನ್ ಅ ರಿವರ್. They are wearing helmets and life jackets for safety. The river is flowing fast with strong waves. The people are working together and paddling the boat. They look excited and are enjoying the adventure ಅಂತ ಬರೆದ್ರೆ ಆನ್ಸರ್ ಕಂಪ್ಲೀಟ್ ಆಗ್ತದೆ. ಇನ್ನು ರೀಅರೇಂಜ್ಗಳನ್ನು ವರ್ಡ್ಸ್ ಮಾಡಿ ಸೆಂಟೆನ್ಸ್ ಮಾಡಬೇಕು. ಫಸ್ಟ್ ಬರಬೇಕು, ದ ಗೆಸ್ಟ್ಸ್ ವೇರ್ ವೆರಿ ಟಯರ್ಡ್, ಹಿ ಗೋಸ್ ಟು ಸ್ಕೂಲ್ ಬೈ ಬಸ್. ನೆಕ್ಸ್ಟ್ ವಾಟ್ ವಾಸ್ ದ ಕಪಲ್ಸ್ ವಿಶ್ ಕೇಳಿದ್ದಾರೆ ನೋಡಿ. ಸೊ ದ ಕಪಲ್ಸ್ ವಿಶ್ ಟು ಡೈ ಟುಗೆದರ್ ಅಂತಕ್ಕಂಥದ್ದು ಇತ್ತು. ಇನ್ನು 18ನೇ ಪ್ರಶ್ನೆ, ಅಕಾರ್ಡಿಂಗ್ ಟು ಯು ವಾಟ್ ಅ ಹಾರ್ಮ್ ಡಿಡ್ ಪ್ಯಾಂಡ್ರೋ ಬ್ರಿಂಗ್ ಥ್ರೂ ಹರ್ ಕ್ಯೂರಿಯಾಸಿಟಿ ಅಂತ ಕೇಳಿದ್ದಾರೆ. ಸೊ ಪ್ಯಾಂಡ್ರೋಸ್ ಕ್ಯೂರಿಯಾಸಿಟಿ ಬಾಟ್ ಮಚ್ ಹಾರ್ಮ್ ಬೈ ರಿಯಲೈಸಿಂಗ್ ಆಲ್ ದ ವರ್ಡ್ಸ್
evil sickness, sorrow, pain and misfortune for a container she was warned never to open. ಇನ್ನು ರೈಟ್ ದ ಗಿವನ್ ವರ್ಡ್ಸ್ ing ಫಾರ್ಮಟ್ಸ್ ಬೇಕು. ಏಕ್ ಇದ್ರೆ ಆ್ಯಕಿಂಗ, ಟ್ಯಾಕಲ್ ಇದ್ರೆ ಟ್ಯಾಕ್ಲಿಂಗ, ಸ್ಟೇ ಇದ್ರೆ ಸ್ಟೇಯಿಂಗ, ಜಂಪ್ ಇದ್ರೆ ಜಂಪಿಂಗ. ಜಸ್ಟ್ ಅವುಗಳಿಗೆ ing ಫಾರ್ಮ್ಗಳನ್ನ ಮಾಡಬೇಕು. ಇನ್ನು ವೈ ವಾಸ್ ಅಂಜಲಿ ಅನ್ಹ್ಯಾಪಿ ಅಂತಕ್ಕಂಥ ಪ್ರಶ್ನೆ ಕೊಟ್ಟಿತ್ತು. ಸೊ ದ ಆನ್ಸರ್ ಏನಪ್ಪ ಅಂದ್ರೆ ಇಟ್ ವಾಸ್ ಬಿಕಾಸ್ ಶಿ ಹ್ಯಾಡ್ ಟು ಶೇರ್ ಹರ್ ರೂಮ್ ವಿತ್ ಹರ್ ಗ್ರ್ಯಾಂಡ್ ಪೇರೆಂಟ್ಸ್ ಅಂತ ಬರೆದ್ರೆ ಸಾಕು. ಇನ್ನು ವಾಟ್ ಕ್ವಾಲಿಟೀಸ್ ಡಿಡ್ ಯು ಲರ್ನ್ ಫ್ರಾಮ್ ಯುವರ್ ಗ್ರ್ಯಾಂಡ್ ಪೇರೆಂಟ್ಸ್ ಅಂತ ಕೇಳಿದ್ದಾರೆ. ಇದು ಮೋಸ್ಟ್ ಇಂಪಾರ್ಟೆಂಟ್ ಅದ, ಇದು ಬಂದೇ ಬರ್ತಕ್ಕಂಥ ಪ್ರಶ್ನೆ. ಗ್ರ್ಯಾಂಡ್ ಪೇರೆಂಟ್ಸ್ ಟೀಚ್ ಅಸ್ ಇಂಪಾರ್ಟೆಂಟ್ ಲೈಫ್ ಲೆಸನ್ಸ್. ದೇ ಶೋ ಅಸ್ ಹೌ ಟು ಬಿ ಸ್ಟ್ರಾಂಗ್, ಪೇಷಂಟ್ ಆ್ಯಂಡ್ ಲವಿಂಗ್. They help us learn good values like kindness, honesty, respect. They also teach useful skills such as cooking, gardening and making things by hand. For them, we learn to enjoy simple things in life and stay connected to our family and traditions. ಇಷ್ಟು ಬರೆದ್ರೆ ನಿಮಗೆ ಅಂಕಗಳನ್ನು ಕೊಡ್ತಾರೆ. ಇನ್ನು ಹೌ ಡಿಡ್ ರಾಹುಲ ವಿಶ್ ಟು ಸ್ಪೆಂಡ್ ಹೀಸ್ ಅ ಶೇರ್ ಅಂತ ಕೇಳಿದ್ದಾರೆ. ಸೊ ರಾಹುಲ್ ವಾಂಟೆಡ್ ಟು ಸ್ಪೆಂಡ್ ಹೀಸ್ ಅ ಶೇರ್ ಬೈ ವಿಸಿಟಿಂಗ್ ಪ್ಲೇಸಸ್ ಆಲ್ ಓವರ್ ದ ವರ್ಲ್ಡ್ ಅಂತ ಬರೆದ್ರೆ ಸಾಕು. ಆಮೇಲೆ ಪದ್ಯ ನಿಮಗೆ ಕಂಪ್ಲೀಟ್ ಮಾಡಿ ಅಲ್ಲಿ ರೈಮಿಂಗ್ ವರ್ಡ್ಸ್ ಬರೀಬೇಕು. ಇದು ಸ್ವಲ್ಪ ಇಂಪಾರ್ಟೆಂಟ್ ಇದೆ. ಇಫ್ ವಿ ರಿಯಲಿ ನೀಡ್ ಅ ಹಗ್ ಆರ್ ಟು ವಿ ನೋ ವಿ ಕ್ಯಾನ್ ಡಿಪೆಂಡ್ ಆನ್ ಯು. ಗಿವಿಂಗ್ ಹಗ್ಸ್ ಈಸ್ ವಾಟ್ ಅ ಗ್ರ್ಯಾಂಡ್ ಪೇರೆಂಟ್ಸ್ ಟು ಬೆಸ್ಟ್ ಆ್ಯಂಡ್ ಡೂ ಇಟ್ ಬೆಟರ್ ದೆನ್ ಆಲ್ ದ ರೆಸ್ಟ್. ಸೊ ರೈಮಿಂಗ್ ವರ್ಡ್ಸ್ ಏನದಾವ, ಟು ಮತ್ತು ಯು ಅದ, ಬೆಸ್ಟ್ ಮತ್ತು ರೆಸ್ಟ್ ಅದ, ಅದನ್ನು ಬರೀಬೇಕು. ಇನ್ನೊಂದು ಕೊಟ್ಟಿದ್ರು ಅಬು ಬೆನ್ ಆ್ಯಡಮ್ದಲ್ಲಿರ್ತಕ್ಕಂಥದ್ದು. ಅಬು ಬೆನ್ ಆ್ಯಡಮ್ ಮೇ ಹೀಸ್ ಟ್ರೈಬ್ ಇನ್ಕ್ರೀಸ್ ಅವೋಕ್ ಒನ್ ನೈಟ್ ಫ್ರಾಮ್ ಅ ಡೀಪ್ ಡ್ರೀಮ್ ಆಫ್ ಪೀಸ್. ಓಕೆ, and saw within the moonlight in his room making in reach and like a lily boom. ಇಲ್ಲಿ ಇನ್ಕ್ರೀಸು, ಪೀಸು, ರೂಮ್ ಮತ್ತು ಭೂಮಿ ಏನಾಗ್ತಾವಪ್ಪ ಅಂತಂದರೆ ರೈಮಿಂಗ್ ವರ್ಡ್ಸ್ ಬರ್ತಾವ. ಇನ್ನು ಮಾಯ್ಸ್ ಪ್ಲೇಗ್ರೌಂಡ್ ಅಂತ ಕೊಟ್ಟಿದ್ದೀವಿ, ಸ್ಕೂಲ್ ಪ್ಲೇಗ್ರೌಂಡ್. ನಿಮ್ಗೆ ಏನು ಮಾಡ್ತಾರೆ ಎಕ್ಸಾಮಲ್ಲಿ ಒಂದು ಪ್ಯಾಸೇಜನ್ನು ಕೊಡ್ತಾರೆ. ಆ ಪ್ಯಾಸೇಜಲ್ಲಿ ನೀವು ಏನು ಮಾಡಬೇಕಪ್ಪ ಫ್ರೆಂಡ್ಸ್ ಅಂತಂದರೆ ಖಂಡಿತವಾಗಿರ್ತಕ್ಕಂಥದ್ದು MCQ ಕೊಡ್ತಾರೆ. ಸೊ ನೋಡಿ ಇಲ್ಲಿದೆ ನೋಡಿ, ವಾಟ್ ಡು ಸ್ಟೂಡೆಂಟ್ಸ್ ಡೂ ಇನ್ ದ ಪ್ಲೇಗ್ರೌಂಡ್ ಅಂತ ಇದೆ. ಸೊ ನೀವೆಲ್ಲ ಪ್ಲೇಗ್ರೌಂಡಲ್ಲಿ ಏನು ಮಾಡ್ತೀರಿ? ಸ್ಟಡಿ ಮಾಡ್ತೀರಾ, ಪ್ಲೇ ಗೇಮ್ಸ್ ಮಾಡ್ತೀರಾ, ಸ್ಲೀಪ್ ಮಾಡ್ತೀರಾ, ಈಟ್ ಫುಡ್ ಮಾಡ್ತೀರಾ. ನಿಮಗೆ ಗೊತ್ತಾಗ್ತದೆ ಏನು ಪ್ಲೇ ಗೇಮ್ಸ್ ಈಸ್ ದ ರೈಟ್ ಆನ್ಸರ್. ಸೆಕೆಂಡ್ ನೋಡಿ, ವಿಚ್ ಆಫ್ ದಿ ಫಾಲೋವಿಂಗ್ ಗೇಮ್ಸ್ ಈಸ್ ಮೆನ್ಷನ್. ಇದರಲ್ಲಿ ಯಾವ ಆಟದ ಬಗ್ಗೆ ಹೇಳಿದ್ದಾರೆ ನಿಮಗೆ ನೋಡಿದರೆ ಗೊತ್ತಾಗ್ತದೆ. ಇದರಲ್ಲಿ ಮೇನ್ ಆಗಿ ಫೋಕಸ್ ಮಾಡಿರ್ತಕ್ಕಂಥ ಆಟ ಯಾವುದಪ್ಪ ಅಂತಂದರೆ ಫುಟ್ಬಾಲ್, ಕ್ರಿಕೆಟ್, ಖೋ ಖೋ ಅಂತ ಇದೆ. ಓಕೆ, ಸೊ ಅವರು ಕೊಟ್ಟಿರ್ತಕ್ಕಂಥ ಆನ್ಸರ್ ಏನದಪ್ಪ ಅಂದ್ರೆ ಫುಟ್ಬಾಲ್ ಅಂತ ಇದೆ. ಯಾಕಂದರೆ ಅಲ್ಲಿ ಚೀಸ್, ಲೋಡೋ ಮತ್ತು ಕೆರಮ್ ಅಂತಕ್ಕಂಥ ಶಬ್ದಗಳು ಇಲ್ಲ. ಇನ್ನು ಹೂ ಗೈಡ್ ಸ್ಟೂಡೆಂಟ್ಸ್ ಇನ್ ದ ಪ್ಲೇಗ್ರೌಂಡ್ ಇದೆ. ಆಟದಲ್ಲಿ ಆಡುವಾಗ ಮೈದಾನದಲ್ಲಿ ಮಾರ್ಗದರ್ಶನ ಯಾರು ಮಾಡ್ತಾರೆ? ಟೀಚರ್ಸ್ ಮಾಡ್ತಾರಲ್ವಾ. ಇನ್ನು ವಾಟ್ ಡು ಸ್ಟೂಡೆಂಟ್ಸ್ ಲರ್ನ್ ಇನ್ ದಿ ಪ್ಲೇಗ್ರೌಂಡ್ ಇದೆ. ಸೊ ಪ್ಲೇಗ್ರೌಂಡ್ದಿಂದ ನೀವು ಏನೆಲ್ಲ ಕಲ್ಕೊಳ್ತೀರಿ ಅಂತ ಕೇಳಿದ್ದಾರೆ. ಸೊ ನೀವು ಏನು ಕಲ್ಕೊಳ್ತಕ್ಕಂಥದ್ದು ಟೀಮ್ ವರ್ಕ್ ಆ್ಯಂಡ್ ಡಿಸಿಪ್ಲಿನ್. ಸೊ ನಿಮ್ಮಲ್ಲಿ ಸಂಘಟಿತ ಒಂದು ಪ್ರವೃತ್ತಿ ಮತ್ತು ಶಿಸ್ತನ್ನು ನೀವೇನು ಮಾಡ್ತೀರಪ್ಪ ಅಂದರೆ ಕಲ್ಕೊಳ್ತೀರಿ ಅಂತ ಹೇಳ್ತಾ ಇಲ್ಲಿಯವರೆಗೆ ವಿಡಿಯೋನ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ಸೊ ಇನ್ನೊಂದು ಪ್ರಶ್ನೆ ಪತ್ರಿಕೆ ಇದೆ, ಅದನ್ನು ಕೂಡ ನೀವು ನೋಡಿದರೆ ಸೊ ಭಾಳ ನಿಮಗೆ ಒಂದು ಯೂಸ್ ಆಗ್ತದೆ ಅಂತ ಹೇಳ್ತಾ ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ವಿಡಿಯೋ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ಬಾಯ್.